ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕುಂದನಗರಿಯಿಂದ ಗೀತಾ ಕುರ್ನಿ, ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಬೆಳಗಾವಿಯಿಂದ ರಾಜ್ಯದ ಸಮಸ್ತ ಸ್ಪರ್ಧಾ ಮಿತ್ರರಿಗೂ ಕೂಡ ಈ ಒಂದು ತರಗತಿಗೆ ಸ್ವಾಗತವನ್ನು ಕೋರ್ತೀನಿ. ನಾವು ಇವತ್ತು ಕರ್ನಾಟಕ ಇತಿಹಾಸದ ಮೇಲೆ, ಕದಂಬ ಸಾಮ್ರಾಜ್ಯದ ಮೇಲೆ ಬಂದಿರುವಂತಹ ಪ್ರಶ್ನೆಗಳನ್ನು ಒಂದ್ಸಲ ನೋಡೋಣ ಬನ್ನಿ. ನೋಡಿ, ಮೊದಲೇ ಪ್ರಶ್ನೆ ಏನಿದೆ ಅಂದ್ರೆ, ಕರ್ನಾಟಕದಲ್ಲಿ ಮೊದಲು ಹುಟ್ಟು ಹಾಕಿದಂತಹ ಕನ್ನಡ ಸಾಮ್ರಾಜ್ಯ ಯಾವುದಪ್ಪ ಅಂತ ಕೇಳಿದ್ದಾರೆ. ನೋಡ್ರಿ, ಕರ್ನಾಟಕದೊಳಗ ಆಪ್ಷನ್ಸ್ ಏನು ಕೊಟ್ಟಾರ? ಎ ಗಂಗರು, ಬಿ ಶಾತವಾಹನರು, ಸಿ ಕದಂಬರು, ಡಿ ಮೌರ್ಯರು. ಇದರಲ್ಲಿ ಯಾವ ಸಾಮ್ರಾಜ್ಯ ಮೊದಲಿಗೆ ಬೆಳಕಿಗೆ ಬಂತು ಅಂತ ಕೇಳಿದ್ದಾರೆ. ಇದರಲ್ಲಿ ಉತ್ತರ ಯಾವುದಪ್ಪ ಅಂದ್ರ ಕದಂಬರು. ಮುಂದಿನ ಪ್ರಶ್ನೆ, ಕದಂಬರ ರಾಜಧಾನಿ ಯಾವುದಾಗಿತ್ತು? ಈಗಾಗಲೇ ನೋಡಿದ್ವಿ, ಬೆಳಕಿಗೆ ಬಂದಂತಹ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ. ಹಾಗಾದ್ರೆ ಆ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತಂದ ಕೇಳಿದ್ದಾರೆ. ನೋಡ್ರಿ, ಆಪ್ಷನ್ಸ್ ಎ ತಕ್ಷಶಿಲ, ಬಿ ಉಜ್ಜಯಿನಿ, ಸಿ ಗಂಗವಾಡಿ ಮತ್ತು ಡಿ ಬನವಾಸಿ. ಇದರ ಸರಿಯಾದ ಉತ್ತರ ಯಾವುದಂದ್ರೆ ಡಿ ಬನವಾಸಿ. ಹಾಗಾದ್ರೆ ಈ ಬನವಾಸಿಯನ್ನ ನೋಡುವಾಗ ನಾವು ಬನವಾಸಿಯನ್ನ ಯಾರು ಆಳ್ತಿದ್ರು ಅಂದ್ರೆ ಕದಂಬರು ಆಳ್ತಿದ್ರು, ಹೌದಲ್ಲ? ಈ ಕದಂಬರು ಬನವಾಸಿಯನ್ನ ಆಳ್ಬೇಕಾದ್ರ ಯಾವ ಒಂದು ಭಾಗದಲ್ಲಿ ಅಂದ್ರೆ ಕರ್ನಾಟಕದ ಯಾವ ಭಾಗದಲ್ಲಿ ಅಂದ್ರೆ ಪಶ್ಚಿಮ ಭಾಗದಲ್ಲಿ ಇವರು ಕರ್ನಾಟಕದ ಬನವಾಸಿಯನ್ನ ಆಳ್ತಿದ್ರು. ನೋಡ್ರಿ, ಈ ಕರ್ನಾಟಕ ಇದ್ರ ಈ ಪಶ್ಚಿಮ ಭಾಗಕ್ಕ ಯಾರು ಆಳ್ತಿದ್ರಪ್ಪ ಅಂದ್ರ ಕದಂಬರು ಆಳ್ತಿದ್ರು. ಅದೇ ರೀತಿಯಾಗಿ ಅದೇ ಸಮಯದಲ್ಲಿ ಪೂರ್ವ ಭಾಗಕ್ಕ ಯಾರು ಆಳ್ತಿದ್ರಂದ್ರ ಗಂಗರು ಆಳ್ತಿದ್ರು. ಗಂಗರು ಇಲ್ಲಿ ಕದಂಬರು. ಸರಿನಾ? ಈ ಒಂದು ಪಶ್ಚಿಮ ಭಾಗದಲ್ಲಿ ಗಂಗರು ಆಳುವಂತಹ ಬನವಾಸಿ ಇವರ ರಾಜಧಾನಿ ಆದ್ರ, ಗಂಗರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರೆ ತಲಕಾಡು ಇವರ ರಾಜಧಾನಿಯಾಗಿತ್ತು. ಈ ಕದಂಬರು ಮತ್ತೆ ಗಂಗರು ಏನಾಗಿತ್ತಾರಂದ್ರ ಸಮಕಾಲೀನ ರಾಜ ಮನೆತನಗಳು ಆಗಿದ್ರು. ಆದ್ರೆ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರ ಪಶ್ಚಿಮ ಯಾವ್ದ ಪೂರ್ವ ಯಾವ್ದನ್ನ ಕನ್ಫರ್ಮ್ ಆಗಿ ಗೊತ್ತಿರ್ಬೇಕು. ಈ ದಿಕ್ಕುಗಳ ಮೇಲೆ ಹೇಳ್ತೀನಿ ಕೇಳ್ರಿ, ಇದು ಯಾವಾಗ್ಲೂ ನಮ್ಮ ಎಡಗಡೆ ಪಶ್ಚಿಮ, ಪೂರ್ವ, ಉತ್ತರ ಮತ್ತು ದಕ್ಷಿಣ, ಇವು 4 ದಿಕ್ಕುಗಳು ನಮ್ಗೆ ಗೊತ್ತಾಗ್ತಾವ. ಆದ್ರೆ ಇನ್ನೂ 4 ಬರ್ತಾವಲ್ಲ ಉಪ ದಿಕ್ಕುಗಳು ಅಂತ ಕರಿತೀವಿ. ಅದಕ್ಕೆ ಯಾವ್ದ? ಈಶಾನ್ಯ, ವಾಯವ್ಯ, ನೈಋತ್ಯ. ಈ ದಿಕ್ಕುಗಳು ಯಾವ ದಿಕ್ಕು ಎಲ್ಲಿಗೆ ಬರ್ತದೆ ಅಂತ ಗೊತ್ತಾಗಂಗಿಲ್ಲ. ಆದ್ರೆ ನಾವು ದಿಕ್ಕುಗಳನ್ನ ಮೊದಲು ಕಲೀಲೇಬೇಕು. ಯಾಕೆ ಇಲ್ಲಾದ್ರ ಏನಾಗ್ತೈತೆ ಅಂದ್ರೆ ನಮ್ಮ ದಿಕ್ಕ ತಪ್ಪಿ ಹೋಗ್ತದ, ಹೌದಾ? ಈಗ ನೋಡ್ರಿ, ಒಂದ್ ಟ್ರಿಕ್ ಹೇಳ್ತೀನಿ. ಈ ಆನೆ ವಾಡೆಗೆ ಹೋಯ್ತು. ಈ ಆನೆ ವಾಡೆಗೆ ಹೋಯ್ತು ಅಂದ್ರ ಮೊದ್ಲು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಈ ಆನೆ ವಾಡೆಗೆ ಹೋಯ್ತು. ಈದಿಂದ ಈಶಾನ್ಯ, ಆದಿಂದ ಆಗ್ನೇಯ, ನೇದಿಂದ ನೈಋತ್ಯ, ಹೌದಾ? ವಾದಿಂದ ವಾಯವ್ಯ. ಈ ಒಂದು ದಿಕ್ಕುಗಳನ್ನ ಪರ್ಫೆಕ್ಟ್ ಆಗಿ ನೆನ್ಪಿಡ್ಬೇಕು. ನಿದ್ದಿಗನಾಗಿ ಎಬ್ಬಿಸ್ ಕೇಳು ಹೇಳುವಂಗ ನೀವು ರೆಡಿ ಆಗ್ಬೇಕು. ಇಲ್ಲಾದ್ರ ಏನಾಗ್ತದ, ನಮ್ಮ ದಿಕ್ಕನ್ನ ತಪ್ಪಿ ಹೋಗ್ತದ. ಇದು ಹಿಸ್ಟ್ರಿ ಗಟ್ಟ ಸಂಬಂಧಿಸಿದಲ್ಲ, ಮೆಂಟಲ್ ಅಬಿಲಿಟಿ ಕಲಿಯೋ ಮುಂದೆ ಕೂಡ ಈ ದಿಕ್ಕುಗಳು ನಿಮ್ಗ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಈಗ ಮುಂದಿನ ಪ್ರಶ್ನೆ, ಕದಂಬರ ವಂಶದ ಸ್ಥಾಪಕ ಯಾರು ಅಂತ ಕೇಳಿದಾರೆ. ನೋಡ್ರಿ, ಎ ಮಯೂರವರ್ಮ, ಬಿ ಶಿವಸ್ಕಂದವರ್ಮ, ಸಿ ಕಂಗವರ್ಮ, ಡಿ ಕಾಕುತ್ಸ್ವರ್ಮ. ಹಾಗಾದ್ರೆ ಇದಕ್ಕ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಮಯೂರವರ್ಮ. ಈ ಒಂದು ಕದಂಬ ಸಾಮ್ರಾಜ್ಯದ ಸ್ಥಾಪಕ ಮಯೂರವರ್ಮ, ಇವನು ಕೃಷಕ 345ರಿಂದ 365ರವರೆಗೆ ತನ್ನ ಆಳ್ವಿಕೆಯನ್ನ ನಡೆಸ್ತಾನ. ಹಾಗಾದ್ರೆ ಈ ತಾಳಗುಂದ ಶಾಸನ ಅನ್ನೋದು ಈ ಮಯೂರವರ್ಮನ ಬಗ್ಗೆ, ಇವನು ಈ ಕದಂಬ ಸಾಮ್ರಾಜ್ಯದ ಸ್ಥಾಪಕ ಆಗಿದ್ದ ಅನ್ನೋದ್ರ ಬಗ್ಗೆ, ಇವರ ತಂದೆ ಬಂಧುಶೇನ, ತಾತ ವೀರಶರ್ಮ ಅನ್ನೋದರ ಬಗ್ಗೆ ಏನ್ ಮಾಡಿದಾರೆ ಅಂದ್ರ ಈ ತಾಳಗುಂದ ಶಾಸನದಿಂದ ನಾವು ತಿಳ್ಕೊಳ್ಬಹುದು. ಈಗ ಮುಂದಿನ ಪ್ರಶ್ನೆ, ಕದಂಬರ ಮೂಲದ ಬಗ್ಗೆ ಪ್ರಸ್ತಾಪಿಸುವಂತಹ ಒಂದು ಶಾಸನ ಅಂದ್ರೆ ನಮಗೆ ತಿಳಿಸಿಕೊಡುವಂತಹ ಶಾಸನ ಯಾವುದು ಅಂತ ಕೇಳಿದಾರ. ಆಪ್ಷನ್ಸ್ ಎ ತಾಳಗುಂದ ಧರ್ಮಶಾಸನ, ಬಿ ಹಲ್ಮಿಡಿ ಶಾಸನ, ಸಿ ಚಂದ್ರವಳ್ಳಿ ಶಾಸನ ಮತ್ತು ಡಿ ಹಲಶಿ ಶಾಸನ ಅನ್ನೋದನ್ನ ನಾವು ನೋಡ್ತೀವಿ.
ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರ ತಾಳಗುಂಡ ಶಾಸನ. ಈ ತಾಳಗುಂಡ ಶಾಸನದ ಪ್ರಕಾರ ನಮ್ಮ ಕದಮ ವಂಶದ ಸ್ಥಾಪಕ ಮಯೂರವರ್ಮನ ಅನ್ನೋದನ್ನ ನಮ್ಗ ಗೊತ್ತಾಗ್ತದ. ಮತ್ತೇನ್ ನಾವು ತಿಳ್ಕೊಬೋದಂದ್ರ ಈ ಮಯೂರವರ್ಮನ ಮೂಲ ಅಥವಾ ಮಯೂರವರ್ಮನಿಗೆ ಮೊದಲ ಮಯೂರ ಶರ್ಮ ಅಂತಂದು ಕರಿತಿದ್ರು. ಈ ಮಯೂರ ಶರ್ಮ ಮೂಲತಃ ಬ್ರಾಹ್ಮಣ ಕುಟುಂಬದಿಂದ ಬಂದಂತಹ ಒಬ್ಬ ವ್ಯಕ್ತಿ. ಇವನು ತನ್ನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ತನ್ನ ತಾತ ಯಾರು ಹೇಳ್ರಿ ವೀರಶರ್ಮ, ಆ ವೀರಶರ್ಮನ್ ಜೊತೆ ಎಲ್ಲಿ ಹೋಗಿರ್ತಾನದ ಕಂಚಿಗೆ ಹೋಗಿರ್ತಾನ ತನ್ನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ. ಅಲ್ಲಿ ಹೋದಾಗ ಒಂದು ಪ್ರಸಂಗ ನಡೀತದ. ಏನಂದ್ರ ತಾತ ಮತ್ತು ಮೊಮ್ಮಗ ಇಬ್ರು ಏನ್ ಮಾಡ್ತಾರಂದ್ರ ನದಿಯಲ್ಲಿ ಸ್ನಾನ ಮಾಡಿ ನದಿ ದಂಡ ಮೇಲೆ ಬಟ್ಟೆಗಳನ್ನ ಒಣಗ ಹಾಕಿರ್ತಾರ. ಅವಾಗ ಪಲ್ಲವರ ಕುದುರೆಗಳು ಅಂದ್ರೆ ಪಲ್ಲವರ ರಾಜನಾದಂತ ಶಿವಸ್ಕಂದ ವರ್ಮನ ಕುದುರೆಗಳು ಅಲ್ಲಿ ಬಂದು ಆ ಬಟ್ಟೆಯ ಮೇಲೆಲ್ಲ ತುದಾಡಿ ಹೋಗ್ಬಿಡ್ತಾವ. ಆಮೇಲೆ ಹೋಗಿ ಹೇಳ್ತಾನ ಶಿವಸ್ಕಂದ ವರ್ಮನಿಗೆ ಹೋಗಿ ಹೇಳ್ತಾನ, ಹಿಂಗೆಲ್ಲ ಆಗೈತೆಪ್ಪ ನಿನ್ನ ಕುದುರೆಗಳಿಂದ, ನನಗ ಇದಕ್ಕೇನಾದ್ರೂ ಪರಿಹಾರ ಕೊಡಂದಾಗ ಅವ ಏನ್ ಹೇಳ್ತಾನಂದ್ರ, ಇಂತಹ ವಿಪ್ರನಾಗುವಂತ ವ್ಯಕ್ತಿ ರಾಜನಾಗಲು ಸಾಧ್ಯವೇನು ಅನ್ನುವಂತ ಮಾತನ್ನ ಕೇಳಿ ಆ ಒಬ್ಬ ವೀರ ಶರ್ಮನಿಗೆ ಅವಮಾನ ಮಾಡ್ತಾನ. ಯಾರು? ಪಲ್ಲವರ ದೊರೆ ಶಿವಸ್ಕಂದ ವರ್ಮ. ಅವಾಗ ಏನ್ ಮಾಡ್ತಾನಂದ್ರ ಈ ಮಯೂರ ಶರ್ಮ ಇದ್ದಾವ ಏನ್ ಮಾಡ್ತಾನ, ತನ್ನ ಜನಿವಾರವನ್ನ ಕಿತ್ತೊಗೆದು ಅಲ್ಲೇ ಪ್ರತಿಜ್ಞೆ ಮಾಡ್ತಾನ. ದರ್ಬೆ ಹಿಡಿಯುವಂತ ಕೈಯೊಳಗ ಖಡ್ಗವನ್ನ ಹಿಡಿದು ಯುದ್ಧಕ್ಕ ನಿಲ್ತಾನ. ಅವಾಗ್ಲೇ ಪ್ರತಿಜ್ಞೆ ಮಾಡಿ ಅವ್ನ ಏನ್ ಮಾಡ್ತಾನ, ಅಲ್ಲಿಂದ ಹೊರಡ್ತಾನ. ಎಲ್ಲಿಗೆ ಹೊರಡ್ತಾನ ಅಂದ್ರ ಆಂಧ್ರ ಪ್ರದೇಶದ ಕರ್ನೂಲಿಗೆ ಹೋಗ್ತಾನ. ಆಂಧ್ರ ಪ್ರದೇಶದ ಕರ್ನೂಲಿಗೆ ಹೋಗಿ ಅಲ್ಲಿಂದ ಶ್ರೀಶೈಲ ಬೆಟ್ಟದಲ್ಲಿರುವಂತಹ ಒಂದು ಗುಡ್ಡಗಾಡಿನ ಜನರನ್ನೆಲ್ಲ ಕೂಡಿಸಿ ಒಂದು ದೊಡ್ಡ ಸೈನ್ಯದ ಬಲವನ್ನ ಕಟ್ಟತಾನ. ಆ ಸೈನ್ಯದ ಬಲದಿಂದ ಅವ್ನ ಏನ್ ಮಾಡ್ತಾನಂದ್ರ ಎಲ್ಲಾ ಅಂದ್ರೆ ಶಿವಸ್ಕಂದ ವರ್ಮನ ಅಧೀನ ರಾಜರು ಯಾರು ಇರ್ತಾರಲ್ಲ ಅವ್ರ ಮೇಲೆಲ್ಲ ದಾಳಿ ಮಾಡಿ ಅವರಿಂದ ಕಪ್ಪ ಕಾಣಿಕೆಗಳನ್ನ ಇವನ್ ಏನ್ ಮಾಡ್ತಾನಂದ್ರ ತಗೊಳಕ ಪ್ರಾರಂಭ ಮಾಡ್ತಾನ. ಅವಾಗ ಶಿವಸ್ಕಂದ ವರ್ಮನು ಇದೆಲ್ಲ ಗೊತ್ತಾಗ್ತದ. ಶಿವಸ್ಕಂದ ವರ್ಮನ ಮೇಲೂ ದಾಳಿ ಮಾಡ್ತಾನ. ಹೀಗೊಂದಿನ ಆಗುವಾಗ ಮಲಪ್ರಭಾ ನದಿ ದಂಡೆ ಮೇಲೆ ಏನಾಗ್ತದಂದ್ರ ಈ ಶಿವಸ್ಕಂದ ವರ್ಮ ಯಾರಿಗೆ ಸೋಲ್ತಾನಂದ್ರ ಮಯೂರ ಶರ್ಮನಿಗೆ ಸೋಲ್ತಾನ. ಮಯೂರ ಶರ್ಮ ಇದ್ದಾವ ಏನಾಗ್ತಾನ ಅವಾಗ ಮಯೂರ ವರ್ಮ ಆಗ್ತಾನ. ಈ ಮಯೂರ ಶರ್ಮ ಇವನನ್ನ ಸೋಲಿಸಿ ಶಿವಸ್ಕಂದ ವರ್ಮ ಮಲಪ್ರಭಾ ನದಿ ದಂಡೆಯ ಮೇಲಿನ ಕೆಲವೊಂದು ಪ್ರದೇಶಗಳನ್ನ ಏನ್ ಮಾಡ್ತಾನಂದ್ರ ಅವನಿಗೆ ಬಿಟ್ಟು ಕೊಡುವಂತಹ ಪ್ರಸಂಗ ಬರ್ತದ. ಹಾಗಾದ್ರೆ ಕನ್ನಡ ಭಾಷೆಯಲ್ಲಿ ಮೊದಲು ರಚನೆ ಆದಂತಹ ಒಂದು ಶಾಸನ ಯಾವುದು ಅನ್ನೋದು ಈಗ ಪ್ರಶ್ನೆ. ನಿಮ್ಮ ಆಪ್ಷನ್ಸ್ ಹೀಗಿದೆ: ಎ ತಾಳಗುಂದ ಶಾಸನ, ಬಿ ಹಲ್ಮಿಡಿ ಶಾಸನ, ಸಿ ಚಂದ್ರವಳ್ಳಿ ಶಾಸನ, ಡಿ ಮಳವಳ್ಳಿ ಶಾಸನ. ನೋಡ್ರಿ, ಇದಕ್ಕೆ ಉತ್ತರ ಯಾವ್ದಂದ್ರ ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನ ಅನ್ನೋದು ನಮ್ಮ ಪೂರ್ವ ಹಳಗನ್ನಡದ ಒಂದು ಪ್ರಥಮವಾಗಿ ಸಿಕ್ಕಂತಹ ಒಂದು ಶಾಸನ. ಹೌದಾ? ಇದು ಯಾವಾಗ ಸಿಕ್ಕೈತೆ ಅಂದ್ರೆ ನಮ್ಗ 5ನೇ ಶತಮಾನದಲ್ಲಿ ಈ ಒಂದು ಶಾಸನ ಹಲ್ಮಿಡಿ ಶಾಸನ ನಮಗ ಸಿಕ್ಕಿದೆ. ಈ ಹಲ್ಮಿಡಿ ಶಾಸನ ಯಾವ ಜಿಲ್ಲೆಯೊಳಗೆ ನಮಗ್ ಕಂಡು ಬರ್ತದಂದ್ರ ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತದ. ಅದೇ ರೀತಿಯಾಗಿ ಈ ಹಲ್ಮಿಡಿ ಶಾಸನದಲ್ಲಿ 16 ಸಾಲುಗಳಿಂದ ಕೂಡಿದ ಬರಹಗಳನ್ನ ನಾವು ನೋಡ್ಬೋದು. ಈ ಹಲ್ಮಿಡಿ ಶಾಸನವನ್ನ ಪತ್ತೆ ಹಚ್ಚಿದವ್ರು ಯಾರಪ್ಪ ಅಂದ್ರ ಎಂ.ಎಚ್. ಕೃಷ್ಣ. ಎಸ್.ಎಂ. ಕೃಷ್ಣ ಅಲ್ಲ, ಮತ್ತ ಎಂ.ಎಚ್. ಕೃಷ್ಣ. ಸರಿಯಾಗಿ ನೋಡ್ಕೊಳ್ರಿ, ಎಂ.ಎಚ್. ಕೃಷ್ಣ. ಈಗ ಇಲ್ಲಿ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ನೋಡೋಣ. ನೋಡ್ರಿ, ತಾಳಗುಂದ ಶಾಸನ. ಈ ತಾಳಗುಂದ ಶಾಸನ ಏನೈತ್ಲ, ಇದು ನಮಗೆ ಸಿಕ್ಕಂತಹ ಒಂದು ಪ್ರಥಮ ಸಂಸ್ಕೃತದಲ್ಲಿ ಸಿಕ್ಕಂತಹ ಶಾಸನ ಅಂತಂದ ನಾವು ಈ ತಾಳಗುಂದ ಶಾಸನವನ್ನ ಕರಿತೀವಿ. ಈ ಹಲ್ಮಿಡಿ ಶಾಸನ ಯಾವ ಭಾಷೆಯೊಳಗೆ ಸಿಕ್ಕೈತ್ರಿ? ಇದ ಕನ್ನಡ ಭಾಷೆಯಲ್ಲಿ ಸಿಕ್ಕೈತಿ. ಹೌದಾ? ಅದೇ ರೀತಿ ಈ ಚಂದ್ರವಳ್ಳಿ ಶಾಸನವನ್ನ ನಾವು ಏನಂತೀವಂದ್ರ ನಮಗೆ ಸಿಕ್ಕಂತ ಮೊದಲ ತಾಮ್ರಪಟ್ಟ ಶಾಸನ ಅಂತಂದ ಇದನ್ನ ನಾವು ಕರಿತೀವಿ. ಈ ಚಂದ್ರವಳ್ಳಿ ಶಾಸನ ಯಾವ ಭಾಷೆಯೊಳಗೈತೆ ಅಂದ್ರ ಪ್ರಾಕೃತ ಭಾಷೆಯಲ್ಲಿದೆ. ಈ ಮಳವಳ್ಳಿ ಶಾಸನ ಎಲ್ಲಿತ್ತಪ್ಪ ಅಂದ್ರ ಶಿಕಾರಿಪುರ ತಾಲೂಕಿನ ಮಳವಳ್ಳಿ ಅನ್ನುವಂತಹ ಒಂದು ಗ್ರಾಮದೊಳಗ ಈ ಮಳವಳ್ಳಿ ಶಾಸನ ನಮಗ ಕಂಡು ಬರ್ತದ. ಇದು ಕೂಡ ಪ್ರಾಕೃತ ಭಾಷೆಯಲ್ಲಿದೆ. ಈಗ ಮುಂದಿನ ಪ್ರಶ್ನೆ: ಗುಪ್ತರೊಡನೆ ವೈವಾಹಿಕ ಸಂಬಂಧವನ್ನ ಹೊಂದಿದಂತಹ ಕದಂಬ ದೊರೆ ಯಾರು ಅನ್ನೋದು ಇಲ್ಲಿನ ಪ್ರಶ್ನೆ. ಎ ಮಯೂರವರ್ಮ, ಬಿ ಭಗೀರಥ ವರ್ಮ, ಸಿ ಮಂದಾತ ವರ್ಮ ಮತ್ತು ಡಿ ಕಾಕುತ್ಸ ವರ್ಮ. ಇದಕ್ಕೆ ಸರಿಯಾದ ಉತ್ತರ
ಕಾಕುತ್ಸವರ್ಮ. ಈ ಕಾಕುತ್ಸವರ್ಮ ಯಾರಪ್ಪ ಅಂದ್ರ ಮೊದಲು ಭಗೀರಥ ವರ್ಮನ ತರುವಾಯ ಅಂದ್ರೆ ಅವನ ನಂತರ ಆಳಿದವ್ರು ಯಾರಂದ್ರ ಈ ರಘುವರ್ಮ. ಈ ರಘುವರ್ಮನ ಆಳ್ವಿಕೆ ಕಾಲ 4ರಿಂದ ಕ್ರಿಶಕ 415ರಿಂದ ಹಿಡಿದು 435 ಏನ್ ಮಾಡ್ತಾ ಆತನ. ಈ ರಘುವರ್ಮ ತನ್ನನ್ನ ರಘುವರ ಶಿವನೆಂದು ತನ್ನನ್ ತಾನ ಕರ್ಕೊಳ್ತಾನ. ತನ್ನ ತಮ್ಮನಾದಂತಹ ಕಾಕುತ್ಸವರ್ಮನನ್ನ ಯುವರಾಜನನ್ನಾಗಿ ಮಾಡಿ ಅವನ ಜೊತೆಗೂಡಿ ಆಳ್ವಿಕೆಯನ್ನ ನಡೆಸ್ತಾನ. ಅದಾದ ನಂತರ ಇವನು ಸ್ಥಳೀಯ ರಾಜರನ್ನ ಸೋಲಿಸುವುದಲ್ಲದೆ ಪಲ್ಲವರ ವಿರುದ್ಧ ಕೂಡ ಸೆಣಸಾಡಿ ಅವರ ವಿರುದ್ಧ ಯಶಸ್ಸನ್ನ ಕಾಣ್ತಾರೆ. ಅದಾದ ನಂತರ ಕಾಕುತ್ಸವರ್ಮ ಏನಾಗ್ತಂದ್ರ ಅಧಿಕಾರಕ್ಕೆ ಬರ್ತಾನ. ಈಗ 7ನೇ ಪ್ರಶ್ನೆ, ಕಾಕುತ್ಸವರ್ಮನನ್ನ ತಾಳಗುಂದ ಶಾಸನದಲ್ಲಿ ಹೀಗೆಂದು ವರ್ಣಿಸಲಾಗಿದೆ. ಹೇಗೆಂದು ವರ್ಣಿಸಲಾಗಿದೆ ಅಂತ ಕೇಳಿದಾರೆ. ಎ ಏಕ ಬ್ರಾಹ್ಮಣ, ಬಿ ಕುಲಭೂಷಣ ಪ್ರಾಯ, ಸಿ ಕಲಾಭೂಷಣ ಪ್ರಾಯ, ಡಿ ಶೇಷಭೂಷಣ ಪ್ರಾಯ. ಹೌದಾ? ಈ ಒಂದು 4 ಆಪ್ಷನ್ ಒಳಗ ಯಾವ್ದಪ್ಪ ಸರಿಯಾದ ಉತ್ತರ ಅಂದ್ರ ಕುಲಭೂಷಣ ಪ್ರಾಯ. ಇದಕ್ಕೆ ಉತ್ತರ ಕುಲಭೂಷಣ ಪ್ರಾಯ. ಹೆಂಗ್ ಹೇಳ್ತೀವಿ ನಾವು ಕುಲಭೂಷಣ ಪ್ರಾಯ ಅಂತಂದ್ರ ಒಂದು ಆಧಾರದ ಮೇಲೆ. ಯಾವ ಆಧಾರದ ಮೇಲೆ? ತಾಳಗುಂದ ಶಾಸನದ ಆಧಾರದ ಮೇಲೆ. ಈ ತಾಳಗುಂದ ಶಾಸನದ ಪ್ರಕಾರ ಇನ್ನೊಬ್ಬ ಯಾರಂದ್ರ ಅಪ್ರತಿಮ ವೀರ ಮತ್ತು ವಿದ್ವಾಂಸನಾಗಿದ್ದ ಅನ್ನೋದು ನಮ್ಗ ತಿಳಿದು ಬರ್ತದ. ಇವನ್ ಕಾಲದೊಳಗ ತನ್ನ ರಾಜ ಅತ್ಯುನ್ನತಿಯನ್ನ ಸಾಧಿಸಿತ್ತು. ಅಂದ್ರೆ ಗುಣಮಟ್ಟದ ಆಡಳಿತವನ್ನು ನಡೆಸ್ತಿದ್ರು. ಒಂದು ಒಳ್ಳೆಯ ಒಂದು ಮಟ್ಟಕ್ಕ ಆ ರಾಜ್ಯದ ಆಡಳಿತವನ್ನ ಹೋಗಿ ಮುಟ್ಟಿಸಿದ್ರು, ಉನ್ನತಿಯನ್ನ ಕಾಣಿತ್ತು ಅನ್ನೋದನ್ನ ನಾವು ನೋಡ್ಬೋದು. ಈ ಶಾಸನವು ಇವನನ್ನ ಕದಂಬ ಕುಲದ ಅನರ್ಘ್ಯ ರತ್ನ ಮತ್ತು ಅಪಾರ ಪ್ರಖ್ಯಾತಿ ಹೊಂದಿದಂತಹ ರಾಜ್ಯದಲ್ಲಿ ಸೂರ್ಯ ಪ್ರಕಾಶನಂತೆ ಹೊಳೆಯುವಂತಹ ಒಬ್ಬ ರಾಜ ಅನ್ನುವಂಥದ್ದನ್ನ ನಾವು ಈ ಶಾಸನದ ಮುಖಾಂತರ ತಿಳ್ಕೊಬಹುದು. ಈಗ 8ನೇ ಪ್ರಶ್ನೆ ಹೀಗಿದೆ, ಕದಂಬರ ಆರಂಭದ ಶಾಸನಗಳು ಈ ಭಾಷೆಯಲ್ಲಿದ್ದವು. ಯಾವ ಭಾಷೆಯಲ್ಲಿದ್ವು ಕದಂಬರ ಶಾಸನಗಳ ಭಾಷೆಗಳು ಅಂತಂದ್ರೆ ಆಪ್ಷನ್ಸ್: ಎ ಪ್ರಾಕೃತ, ಬಿ ಸಂಸ್ಕೃತ, ಸಿ ಪಾಳಿ ಮತ್ತು ಡಿ ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಪ್ರಾಕೃತ. ಈ ಪ್ರಾಕೃತ ಭಾಷೆ ಏನಾಗಿತ್ತಪ್ಪ ಅಂದ್ರ ಅವರ ಶಾಸನಗಳ ನೋಡಿ ಆರಂಭದ ಶಾಸನಗಳ ಭಾಷೆಯಾಗಿತ್ತು ಅನ್ನೋದನ್ನ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಕದಂಬರ ಕಾಲದಲ್ಲಿ ಕನ್ನಡ, ಸಂಸ್ಕೃತ ಮತ್ತು ಪ್ರಾಕೃತ ಈ 3 ಭಾಷೆ ಒಳಗೆ ಏನ್ ಮಾಡ್ತಿದ್ರು ಅಂದ್ರ ಅಲ್ಲಿ ಜನ ಆಡಳಿತ ನಡೆಸಿದ್ರು. ತಮ್ಮ ದಿನನಿತ್ಯದ ಬಳಕೆಗೆ ಈ 3 ಭಾಷೆಗಳನ್ನ ಬಳಸ್ತಾ ಇದ್ರು ಅನ್ನೋದನ್ನ ನಾವು ನೋಡ್ತೀವಿ ಇತಿಹಾಸದಲ್ಲಿ. ಆದ್ರೆ ಏನಾಗ್ತಿದೆ ಅಂದ್ರ ಈ ಪ್ರಾಕೃತಕ್ಕೆ ಏನ್ ಮಾಡಿದ್ರು ಅಂದ್ರೆ ಪ್ರಥಮ ಒಂದು ಸ್ಥಾನವನ್ನ ನೀಡಿದ್ರು. ಆ ಒಂದು ಕದಂಬ ಸಾಮ್ರಾಜ್ಯದ ಅಧಿಕೃತ ಭಾಷೆಯಾಗಿ ಈ ಪ್ರಾಕೃತ ಏನಾಗಿತ್ತಂದ್ರ ಮುನ್ನಡಿತಿತ್ತು, ಬೆಳಕಿಗೆ ಬಂದಿತ್ತು. ಅದಾದ ನಂತರ ಏನಾಯ್ತಂದ್ರ ಕ್ರಮೇಣವಾಗಿ ಇದರ ಸ್ಥಾನವನ್ನ ಯಾವ್ದು ಆಕ್ರಮಿಸ್ತಂದ್ರ ಸಂಸ್ಕೃತ ಭಾಷೆ. ಈ ಸಂಸ್ಕೃತ ಭಾಷೆ ಈ ಪ್ರಾಕೃತ ಭಾಷೆಯ ಸ್ಥಾನವನ್ನ ಆಕ್ರಮಿಸಿ ಅಲ್ಲೆಲ್ಲ ಸಂಸ್ಕೃತ ಭಾಷೆ ಬೆಳಕಿಗೆ ಬಂದಿತ್ತು ಅನ್ನೋದನ್ನ ನಾವು ನೋಡಬಹುದು. ಮಯೂರವರ್ಮನ ಚಂದ್ರವಳ್ಳಿ ಶಾಸನ ಎದರಲ್ಲಿತ್ತಂದ್ರ ಪ್ರಾಕೃತ ಭಾಷೆಯಲ್ಲಿತ್ತು. ಶಾಂತಿವರ್ಮನ ತಾಳಗುಂದ ಶಾಸನ ಸಂಸ್ಕೃತದಲ್ಲಿ ಇತ್ತು ಅನ್ನುವುದನ್ನ ನಾವು ಈ ಶಾಸನಗಳ ಮೂಲಕ ತಿಳ್ಕೋಬಹುದು. ಇನ್ ಮುಂದೆ ವೈಜಯಂತಿಪುರ 9ನೇ ಪ್ರಶ್ನೆ, ವೈಜಯಂತಿಪುರ ಎಂದು ಕರೆಯುವಂತಹ ಕರ್ನಾಟಕದ ಊರು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಎ ಬಾದಾಮಿ, ಬಿ ಬನವಾಸಿ, ಸಿ ತಲಕಾಡು, ಡಿ ಹಂಪಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ನೋಡ್ರಿ? ಬನವಾಸಿ. ಸರಿಯಾದ ಉತ್ತರ ಬನವಾಸಿ. ಈ ವೈಜಯಂತಿಪುರ ಅಂತ ವೈಜಯಂತಿಪುರವನ್ನ ಬನವಾಸಿ ಅಂತ ಕರೀತಿದ್ರು. ಹಾಗಾದ್ರೆ ಈ ವೈಜಯಂತಿಪುರ ಅನ್ನುವಂತಹ ಒಂದು ವರ್ಡ್ ಎಲ್ಲಿ ಬಂದೈತಿ ಅಂದ್ರ ಮಹಾಭಾರತದಲ್ಲಿ ಬಂದೈತಿ. ಈ ಮಹಾಭಾರತದಲ್ಲಿ ಈ ಬನವಾಸಿಯನ್ನ ವೈಜಯಂತಿಪುರ ಅಂತ ಕರಿತಿದ್ರು. ಟಾಲಮಿ ಏನ್ ಮಾಡಿದನ ತನ್ನ ಒಂದು ಕೃತಿ ಯಾವ್ದಂದ್ರ ಜಿಯೋಗ್ರಫಿ. ಈ ಕೃತಿಯೊಳಗ ಬನವಾಸಿಯನ್ನ ಯಾವ ಹೆಸರಿನಿಂದ ಕರೆದಿದ್ದಾರೆ ಅಂದ್ರ ಬೈಜಾಂಟಿಯನ್. ನೋಡ್ರಿ, ಬೈಜಾಂಟಿಯನ್ ಅನ್ನುವಂತ ಒಂದು ಹೆಸರಿನಿಂದ ಇದನ್ನ ಕರೆದಿದ್ದಾರೆ. ಯಾರು ಹೇಳ್ರಿ? ಟಾಲಮಿ. ನಿಮ್ಗೆ ಇಲ್ಲಿ ಏನ್ ಕನ್ಫ್ಯೂಷನ್ ಆಗ್ತೈತೆ ಅಂದ್ರ ನೋಡ್ರಿ, ಬಾದಾಮಿಗೆ ವಾತಾಪಿ ಅಂತ ಕರೀತಿದ್ರು. ಅದೇ ರೀತಿ ಬನವಾಸಿಗೆ ಏನಂದ್ರ ವೈಜಯಂತಿಪುರ ಅಂತ ಕರೀತಿದ್ರು. ಈಗ ಪರೀಕ್ಷೆಯಲ್ಲಿ ಬಂದಾಗ ಏನಾಗ್ತದಂದ್ರೆ ಯಾವ್ದಕ್ಕ ಯಾವ್ದು ಅನ್ನೋದು ನಮ್ಗ ಗೊತ್ತಾಗಂಗಿಲ್ಲ. ವಾತಾಪಿ ಇದು ವೈಜಯಂತಿಪುರ. ನೋಡ್ರಿ, ಬಾದಾಮಿ ಇರುವುದು 3 ಅಕ್ಷರ,
ವಾತಾಪಿ ಇರುವುದು 3 ಅಕ್ಷರ. ತೀತು ಇದನ್ನ ಹಿಂಗ ನೆನ್ಪಿಟ್ಕೋರಿ ಅಂದ್ರೆ ನೆನ್ಪಿಡ್ತಿದ್ವಿ. ಬನವಾಸಿ 4 ಅಕ್ಷರ. ಪುರ ಅಂದ್ರ ಬಿಡ್ರಿ, ಪುರ ಅಂದ್ರ ಊರು ಅಂತ ಅರ್ಥ. ಇದ್ರ ಅರ್ಥ ವೈಜಯಂತಿ ನೋಡ್ರಿ 1 2 3 4 ವೈಜಯಂತಿ 4 ಅಕ್ಷರದಾವಿಲ್ಲ. ಬನವಾಸಿ 4 ಅಕ್ಷರ, ವೈಜಯಂತಿ 4 ಅಕ್ಷರ, ಬಾದಾಮಿ 3 ಅಕ್ಷರ, ವಾತಾಪಿ 3 ಅಕ್ಷರ. ಈ ರೀತಿಯಾಗಿ ನೆನ್ಪಿಟ್ಕೊಂಡ ನೀವು ಪರೀಕ್ಷೆಯಲ್ಲಿ ಉತ್ತರಗಳನ್ನ ಬರಿಬೇಕು. ಹೆಂಗಾರ ನೆನ್ಪಿಟ್ಕೊಳ್ಳಿ, ಯಾಕೆ ನಾವು ಎಕ್ಸಾಮ್ ಒಳಗೆ ಸರಿಯಾದ ಉತ್ತರ ನೆನ್ಪಂದ್ರೆ ಸಾಕು ನಮ್ಗೆ, ಹೌದಲ್ಲ? ಈಗ ನೋಡ್ರಿ ಮುಂದಿನ ಪ್ರಶ್ನೆ, 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಕದಂಬರ ಲಾಂಛನ ಯಾವುದಾಗಿತ್ತು? ನೋಡ್ರಿ, ಆಪ್ಷನ್ ಎ ಸಿಂಹ, ಬಿ ವಾನರ, ಸಿ ಗಜ ಮತ್ತು ಡಿ ವರಾಹ. ಈ 4 ಆಪ್ಷನ್ ಒಳಗ ಸರಿಯಾದ ಉತ್ತರ ಯಾವ್ದಂದ್ರೆ ಸಿಂಹ. ಈ ಕದಂಬರ ಕರ್ನಾಟಕದಲ್ಲಿ ಮೊದಲು ಹುಟ್ಟಿದಂತಹ ಒಂದು ಕನ್ನಡ ಸಾಮ್ರಾಜ್ಯ ಯಾವ್ದಂದ್ರ ಕದಂಬ ಸಾಮ್ರಾಜ್ಯ. ಅದನ್ನ ಬನವಾಸಿ ಕದಂಬರ ತಂದ ಕರಿತಿದ್ವಿ, ಹಿಂದೆ ನೋಡಿದ್ವಿ ನಾವು ಅದನ್ನ. ಈ ಕದಂಬರ ಸ್ಥಾಪಕ ಯಾರಪ್ಪ ಅಂದ್ರೆ ಮಯೂರ ವರ್ಮ ಅಂದ್ರು ಒಂದೇ, ಮಯೂರ ಶರ್ಮ ಅಂದ್ರೂ ಕೂಡ ಒಂದೇ. ಇದರ ಲಾಂಛನ ಏನಂದ್ರ ಸಿಂಹ. ಹಾಗೆ ಈ ಕದಂಬರ ಧ್ವಜ ಯಾವ್ದಪ್ಪ ಅಂದ್ರೆ ವಾನರ ಧ್ವಜ ಅಂತ ನಾವು ಕರಿತೀವಿ. ಇವರ ಲಾಂಛನ ಸಿಂಹ. ಇದನ್ನ ನೆನ್ಪಿಟ್ಕೊಳಕಬೇಕು. ನೆನ್ಪುಳಿಲಿಲ್ಲ ಅಂದ್ರ ಏನ್ ಮಾಡ್ರಿ, ಒಂದು ಫಿಲ್ಮ್ ಐತಲ್ಲ ಕದಂಬ ಫಿಲ್ಮ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅದನ್ನ ಏನ್ ಮಾಡಿದಾರೆ ಅಂದ್ರೆ ಆಕ್ಟ್ ಮಾಡಿದಾರೆ, ಹೌದಲ್ಲ? ಆ ಕದಂಬ ಫಿಲ್ಮ್ ನೆನ್ಪಿಟ್ಕೋರಿ, ಸಾಹಸ ಸಿಂಹ ಅನ್ನೋದು ನೆನ್ಪಿಟ್ಕೋರಿ. ಆ ಕದಂಬಕ್ಕ ಸಿಂಹ ಅನ್ನೋದನ್ನ ಜೋಡಿಸ್ರಿ. ಕದಂಬರ ಯಾವ್ದಂದ್ರ ರಾಜ ಲಾಂಛನ ಸಿಂಹ ಅನ್ನೋದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಇಲ್ಲಿಗೆ ಈ ಒಂದು ತರಗತಿ ಮುಕ್ತಾಯ ಆಗ್ತದ. ಥ್ಯಾಂಕ್ ಯು ವೆರಿ ಮಚ್.